ವಿದ್ಯುತ್ ಉತ್ಪಾದನೆ ಮಾಡುವ ಜಿಲ್ಲೆಯಲ್ಲೇ ವಿದ್ಯುತ್ ಇಲ್ಲದೆ ದೀಪದ ಬುಡದಲ್ಲಿ ಕತ್ತಲು ಎಂಬ ಪರಿಸ್ಥಿತಿ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕರೆಂಟ್ ಭಾಗ್ಯ ಮರೀಚಿಕೆಯಾಗಿದೆ. ಜೊಯ್ಡಾ, ಅಂಕೋಲಾ, ಯಲ್ಲಾಪುರ ತಾಲೂಕುಗಳಲ್ಲಿ ವಿದ್ಯುತ್ ಇಲ್ಲದೆ ಜನರು ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನು ಜೊಯ್ಡಾ ಭಾಗದಲ್ಲೇ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಒಟ್ಟು 1680 ಮನೆಗಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲದೆ ಜನರು ಹೈರಾಣಾಗಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ, ಕದ್ರಾ ವಿದ್ಯುತ್ ಆಗರ, ಸೂಪ, ಕೊಡಸಳ್ಳಿ ಸೇರಿ ಹಲವು ಕಡೆ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಕಾಳಿ ನದಿ ನಮ್ಮ ಈ ಜೊಯ್ಡಾ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇನ್ನೂ 168 ಮನೆಗಳಿಗೆ ವಿದ್ಯುತ್ ಕಲೆಕ್ಷನ್ ಇಲ್ಲ ಅಂತ ಹೇಳೋದು ಬೇಸರದ ಸಂಗತಿ ಒಂದನೇದಾಗಿ. ಮತ್ತು ಪ್ರಧಾನಮಂತ್ರಿಗಳ ಯೋಜನೆ ಪ್ರಕಾರ ಇಲ್ಲಿ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ ಆಗಬೇಕು ಅಂತೇಳಿದೆ. ಅಲ್ಲಿ ಕೆಲವು ಕಡೆಗೆ ಬೋರ್ಡ್ ಹಾಕಿದ್ದು ಇದೆ, ಸಂಪೂರ್ಣ ವಿದ್ಯುತ್ ಆಗಿದೆ ಅಂತೇಳಿ. ಎಲ್ಲ ಬೋರ್ಡ್ ಹಾಕಿದರೂ ಅಲ್ಲಿ ಎಲ್ಲ ಕಡೆಗೆ ವಿದ್ಯುತ್ ಆಗಿಲ್ಲ. ಕಾಳಿ ನದಿ ನಮ್ಮದೇ ತಾಲೂಕಿನಲ್ಲಿ ಹುಟ್ಟಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಬೆಳಕು ನೋಡುವಂಥ ಕಾಳಿ ನದಿ ಇಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತದೆ. ಆದರೂ ಇನ್ನೂ ಇಲ್ಲಿ ದೀಪದ ಬುಡದಲ್ಲಿ ಕತ್ತಲೆ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಇನ್ನೂ ವಿದ್ಯುತ್ತೀಕರಣ ಆಗದಂಥ ಮನೆಗಳು 168 ಇದೆ ಅಂತ ಹೇಳೋದು ಬೇಸರದ ಸಂಗತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ನಾವು ಜನಪ್ರತಿನಿಧಿಗಳು ಸಾಮಾನ್ಯ ಜನರ ಕೆಲಸ ಮಾಡಲಿಕ್ಕೆ ಬಂದದ್ದಾದರೆ 75 ವರ್ಷ ಆದರೂ ಕರೆಂಟ್ ಪೂರೈಸಲಿಕ್ಕೆ ಸಾಧ್ಯ ಆಗದೆ ಇರೋದಿಲ್ಲಾಗಿತ್ತು. ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈಗ 1680 ಮನೆಗೆ ನಮ್ಮ ಜಿಲ್ಲೆಯಲ್ಲಿ ಕರೆಂಟ್ ಇಲ್ಲ. ಈಗೂ ನೀವು ಹೇಳ್ದಂಗೆ ಎಲ್ಲ ಯೋಜನೆ ಬರ್ತಾ ಇದೆ, ಸಾಮಾನ್ಯ ಜನರಿಗೆ, ಬಡವರಿಗೆ ಮುಟ್ತಾ ಇದೆ. ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ. 15 ದಿನಗಳ ಕಾಲ ನಡೆಯುವಂತಹ ಜಾತ್ರೆಗೆ ಬಂದವರು ಕೊನೆಗೆ ಫಳಾರ ಖರೀದಿಸುವುದು ವಾಡಿಕೆ. ಜಾತ್ರೆಯ ಫಳಾರ ಅಂಗಡಿಗಳಲ್ಲಿ, ಮಿಠಾಯಿ ಅಂಗಡಿಗಳಲ್ಲಿ ಈ ಜಾಗೃತಿ ಬರಹಗಳು ಗಮನ ಸೆಳೀತಾ ಇವೆ. ಕನ್ನಡ ನಾಮಫಲಕ ಕಡ್ಡಾಯ ಆಗಬೇಕು ಅನ್ನೋ ಬರಹಗಳು ಕಾಣಿಸ್ತಾ ಇವೆ. ಮಿಠಾಯಿ ಖರೀದಿ ಮಾಡೋಕೆ ಬಂದವರಿಗೆ ಈ ವಾಕ್ಯಗಳಿಂದ ಒಂದಿಷ್ಟು ಮನ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶದಿಂದ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರಸ್ಥರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಯಾತ್ರಿಕರ ಆಗಮನ ಸಂಖ್ಯೆ ಹೆಚ್ಚಿದ್ದು, ಸ್ಪೈಸ್ ಜೆಟ್ ವಿಮಾನ ಸಂಸ್ಥೆ ಬೆಂಗಳೂರು ಸೇರಿದಂತೆ ದೇಶದ 8 ನಗರದಿಂದ ಅಯೋಧ್ಯೆಗೆ ವಿಮಾನ ಹಾರಾಟ ನಡೆಸುವುದಾಗಿ ತಿಳಿಸಿದೆ. ನಾಳೆ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಉದ್ಘಾಟಿಸಲಿದ್ದು, ನಗರದಿಂದ ಫೆಬ್ರವರಿ 2ಕ್ಕೆ ಅಧಿಕೃತ ಸಂಚಾರ ಆರಂಭವಾಗಲಿದೆ. ಬೆಂಗಳೂರು ಅಯೋಧ್ಯೆ ಮಧ್ಯೆ ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರಗಳಂದು ವಿಮಾನ ಹಾರಾಟ ನಡೆಯುತ್ತೆ. ವೆಂಕಟೇಶ್ವರ ದರ್ಶನ ಪಡೆಯೋಕೆ ಬರುವಂತ ನವ ದಂಪತಿಗಳಿಗೆ ಮಂಗಳಸೂತ್ರಗಳನ್ನು ಮಾರೋದಕ್ಕೆ ತಿರುಪತಿ ತಿರುಮಲ ದೇಗುಲ ಮಂಡಳಿ ನಿರ್ಧರಿಸಿದೆ. ಮಂಗಳಸೂತ್ರಗಳನ್ನು 5 ಮತ್ತು 10 ಗ್ರಾಂ ತೂಕದಲ್ಲಿ 4 ರಿಂದ 5 ವಿನ್ಯಾಸಗಳೊಂದಿಗೆ ತಯಾರು ಮಾಡಲಾಗುತ್ತೆ. ಇವುಗಳನ್ನು ನವ ದಂಪತಿಗಳು ದೇವರ ಆಶೀರ್ವಾದ ಪಡೆದ ನಂತರ ಅವರಿಗೆ ಮಾರೋಕೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಆಯಾ ಸಮಯಕ್ಕೆ ಹಾಗೂ ತೂಕಕ್ಕೆ ಅನುಗುಣವಾಗಿ ದರ ನಿಗದಿಯಾಗುತ್ತೆ ಅಂತ ಹೇಳಿ ಟಿಟಿಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊಬೈಲ್, ಕಂಪ್ಯೂಟರ್ ಸೇರಿದಂತೆ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಮೆದುಳಿನ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕಂಪ್ಯೂಟರ್ ಚಿಪ್ಗಳು. ಗಾತ್ರದಲ್ಲಿ ಸಣ್ಣದಿದ್ರೂ ಕೂಡ ಇಡೀ ಎಲೆಕ್ಟ್ರಾನಿಕ್ ಉಪಕರಣಗಳ ಜೀವನಾಡಿಗಳು ಇವು. ಇಂಥದ್ದೇ ಚಿಪ್ಗಳನ್ನು ಮಾನವನ ಮೆದುಳಿಗೂ ಕೂಡ ಅಳವಡಿಸಿ ಅದನ್ನು ಸಂವಹನದ ಮಾಧ್ಯಮವಾಗಿ ಬಳಸುವಂಥ ಐತಿಹಾಸಿಕ ಪ್ರಯೋಗವೊಂದು ಯಶಸ್ವಿ ಆರಂಭ ಪಡೆದಿದೆ. ವಿಶ್ವದ ನಂಬರ್ 2 ಶ್ರೀಮಂತ ಎಲನ್ ಮಾಸ್ಕ್ ಒಡೆತನದ ನ್ಯೂರಾಲಿಂಕ್ ಕಂಪನಿಯು ವಿಶ್ವದಲ್ಲೇ ಮೊದಲ ಬಾರಿಗೆ ಮಾನವನ ಮೆದುಳಿಗೆ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಅದರೊಳಗಡೆ ಚಿಪ್ ಕೂರಿಸುವಲ್ಲಿ ಯಶಸ್ವಿಯಾಗಿದೆ. ಇದು ಸಂಪೂರ್ಣ ಯಶಸ್ವಿಯಾದರೆ ಪಾರ್ಶ್ವವಾಯು ಸೇರಿದಂತೆ ದೈಹಿಕವಾಗಿ ನ್ಯೂನತೆ ಹೊಂದಿರುವಂಥ ವ್ಯಕ್ತಿಗಳು ಹಲವು ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ಕೇವಲ ತಲೆಯಲ್ಲಿ ಯೋಚಿಸುವಂಥ ಮೂಲಕನೇ ಮಾಡಬಹುದಾಗಿದೆ. ಟೀಂ ಇಂಡಿಯಾ ಕ್ರಿಕೆಟಿಗ ಕರ್ನಾಟಕ ರಣಜಿ ತಂಡದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ಅಸ್ವಸ್ಥರಾಗಿದ್ದಾರೆ. ತ್ರಿಪುರಾ ರಾಜಧಾನಿ ಅಗರ್ತಲಾ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಮಾನದಲ್ಲಿ ಸಂಶಯಾಸ್ಪದ ನೀರು ಕುಡಿದು ಮಯಾಂಕ್ ಅಸ್ವಸ್ಥರಾಗಿದ್ದಾರೆ. ನೀರು ಅಂತ ಅಂದ್ಕೊಂಡು ಕುಡಿತಾ ಇದ್ದಂತೆ ಬಾಯಿ ಸುಟ್ಟ ಅನುಭವ ಆಗಿದ್ದು, ನಾಲ್ಗೆ, ಹಲ್ಲು, ಗಂಟ್ಲು ಸುಟ್ಟು ಹೋಗಿರುವಂತ ಮಾಹಿತಿ ಸಿಕ್ಕಿದೆ. ವಿಮಾನದಲ್ಲಿ ಕ್ಲೀನಿಂಗ್ ಕೆಮಿಕಲ್ ಕುಡಿದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. मयंक अग्रवाल जो इंटरनेशनल क्रिकेटर है, वो एरोप्लेन में जा रहा था तो उनके सामने एक पानी का बोतल था. इसमें थोड़ा ज़्यादा नहीं, थोड़ा सा पानी पी लिया. एक्चुअली पानी नहीं था, कुछ और था इसलिए उनका मुंह में थोड़ा स्वेलिंग और ये आ गया. अभी स्टेबल है, ILS में. ट्रीटमेंट कैसे चल रहा है? ट्रीटमेंट अच्छा है, अभी बिल्कुल स्टेबल है. बात नहीं कर सकते, थोड़ा मुंह में केस भी ले रहे हैं हम लोग, इन्वेस्टिगेशन करेंगे.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.